ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೆನ್ನೆ ಎಲ್ಲ ಗೌರಿ ಹಬ್ಬ ಆಯಿತು, ಇವತ್ತು ಗಣೇಶನ ಹಬ್ಬ. ನೆನ್ನೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹಂಗಾಗಿ ನಿನ್ನೆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಮಕ್ಕಳು ಇವತ್ತು ಗಣೇಶನ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿದ್ದಾರೆ. ನನ್ನ ಮಗ ಮತ್ತು ಮಗಳು ನಮ್ಮ ಹುಡುಗ ಹೋಗಿ ಗಣೇಶನ ತೊಗೊಂಬಂದಿದ್ರು. ಎಲ್ಲ ರೆಡಿ ಆಗಿದೆ ಮನೇಲಿ. ಇನ್ನು ಅದಕ್ಕೋಸ್ಕರ ಅಂತ ಇನ್ನೂ ಏನು ಅಲಂಕಾರ ಮಾಡಿಲ್ಲ. ಟೈಮು ರಾಹುಗಾಲ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಬೇಗ ಸ್ನಾನ ಮಾಡಿಕೊಂಡು ಹೋಗಿ ಆಯಿತು. ಗಣೇಶನ ತಂದಿದ್ದಾಯಿತು. ಟೈಮು ರಾಹುಕಾಲ ಬರುತ್ತೆ ಅನ್ನೋ ವಿಚಾರಕ್ಕೇನೆ ಹೋಗಿ ಬೇಗ ಮಕ್ಕಳು ಸ್ನಾನ ಮಾಡಿಕೊಂಡು ಹೋಗಿ ತೊಗೊಂಬಂದರು. ಇನ್ಮೇಲೆ ಕೆಲಸ ಸ್ಟಾರ್ಟು. ಗಣೇಶನಿಗೆ ಇವಾಗ ಅಡುಗೆ ಮನೇಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಬೇಕು. ಅಲ್ಲಿಡೋಗಮ್ಮ, ಇನ್ನು ಅದೇನು ತರಬೇಕು, ಅದಕ್ಕೆ ಹಾರ ತರಬೇಕೇನೋ, ಇನ್ನು ಹೂವು ಎಲ್ಲ ತರಬೇಕಂತ ಇವಳು. ನಾನು ಇನ್ನೂ ಅಡುಗೆಗೆ ರೆಡಿ ಮಾಡಬೇಕು. ಫಸ್ಟು ಸ್ನಾನ ಮಾಡಿ ಫಸ್ಟ್ ಒಂದು ಅನ್ನ ಸಾಂಬಾರು ಮಾಡಿಟ್ಟಿದ್ದೀನಿ. ಆಮೇಲೆ ಕಡುಬಿಗೆಲ್ಲ ರೆಡಿ ಮಾಡಬೇಕು. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬಂದು ಆಮೇಲೆ ಕಡುಬಿಗೆ ರೆಡಿ ಮಾಡಬೇಕು. ಇನ್ನು ಹೋಗಿ ನಾಗರು ಕೂಡ ಮಾಡ್ಕೊಂಬರ್ಬೇಕು. ನೆನ್ನೆ ಎಲ್ಲ ನನಗೆ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ಕಾಲು ನೋವೆಲ್ಲ ಜಾಸ್ತಿ ಇತ್ತು, ಹಂಗಾಗಿ ಹೋಗೋಕ್ಕಾಗಲೇ ಇಲ್ಲ. ನೆನ್ನೆ ನಾಗರು ಮಾಡೋಕ್ಕಾಗಲೇ ಇಲ್ಲ. ಇವತ್ತು ಹೋಗಿ ನಾಗರನ್ನ ಮಾಡಿಕೊಂಡು ಹಾಗೇನೆ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಇವ್ರು ಇಲ್ಲಿ ಮನೇಲಿ ಮಕ್ಕಳು ಮಾಡ್ಕೊತಾ ಇರ್ತಾರೆ. ನಾನೇ ಹೋಗ್ಬಿಟ್ಟು ಇಲ್ಲಿ ಹುತ್ತದ ಹತ್ರ ಹೋಗಿ ಪೂಜೆನ ಮಾಡ್ಕೊಂಬರ್ತೀನಿ. ಎಲ್ಲ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಚೆನ್ನಾಗಿ ಖುಷಿಯಾಗಿ ಹಬ್ಬನ ಆಚರಣೆ ಮಾಡಿ. ನಂದೆಲ್ಲ ರೆಡಿ ಆಯಿತು. ಇವಾಗ ನಾಗರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಮಗಳು ಕೂಡ ಎಲ್ಲ ಮನೇಲಿ ರೆಡಿ ಮಾಡ್ಕೊತಾವಳೆ. ಇವತ್ತು ಅವಳು ಬರೋಕ್ಕಾಗಲ್ಲ. ಇವಳು ಇಲ್ಲೇ ಅಲಂಕಾರನ ಮಾಡ್ತಾವಳೆ. ನಮ್ಮ ಪಾಪ ನೋಡಿ, ಪಾಪು ಎದ್ಬಾ, ಬೇಗ ನಾಗರು ಮಾಡ್ಕೊಂಬಂದ್ರಣ್ಣ. ಬಾ 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 ಬಾ. ಎಲ್ಲ ಪೂಜೆ ಸಾಮಾನು, ಹಣ್ಣು ಹಂಪಲು ಎಲ್ಲ ಅಲ್ಲಿ ರೆಡಿ ಇದೆ. ಇದು ಏನಪ್ಪ, ಇದು ಕಾಂಗ್ರೆಸ್ ಹೂವು. ರೇಟು ಒಂದು ಗಂಟು ಬಂದ್ರು 600 ರೂಪಾಯಿ ಏನೋ. ಮಾಡೋ ಕೆಲಸ ಇಲ್ಲ, 100 ರೂಪಾಯಿ ತಂದೆ. ಎಲ್ಲ ರೆಡಿ ಮಾಡಿಕೊಂಡು ಇವಳು ಅಷ್ಟೊತ್ತಿಗೆ ರೆಡಿ ಮಾಡ್ತಾ ಇರ್ತಾಳೆ. ಡಿಸೈನ್ ಎಲ್ಲ ಮಾಡ್ಕೊತಾ ಇರ್ತಾಳೆ. ಬಂದು ಅಷ್ಟೊತ್ತಿಗೆ ಆಯಿತು. ಬಾ ಬೇಗ. ಹಿಟ್ಲ ಗಣೇಶನ ಹುತ್ತದ ಹತ್ರ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲ ಪೂಜೆ ಮಾಡೋರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಇಲ್ಲಿ ನಮ್ಮ ಮನೆಯಿಂದನೇ ಲೇಔಟ್ ಅಂತ ಇದೆ ಖಾಲಿ, ಇನ್ನು ಯಾರೂ ಮನೆ ಕಟ್ಟಿಲ್ಲ. ಅದಕ್ಕೆ ಇಲ್ಲಿ ಮಾಡ್ಕೊಂಡು ಹೋಗೋಣ, ಚೆನ್ನಾಗಿರುತ್ತೆ. ವಾತಾವರಣ ಕೂಡ ತುಂಬ ಚೆನ್ನಾಗಿತ್ತು ಇಲ್ಲಿ. ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಬಟ್ ಮನೆಯಲ್ಲೇ ಹೂವು ಮರೆತು ಬಂದಿದ್ದೀನಿ. ಅಲ್ಲೇನು ಕಾಣಿಸ್ತಾ ಇದೆಯೋ ಕಾರು ಹೋಗ್ತಾ ಇದ್ದಾರೆ, ಮತ್ತು ಮನೆಗೆ ವಾಪಸ್ ಹೋಗಿ ಹೂವನ್ನು ತೊಗೊಂಬರ್ತೀನಿ ಅಂತ ಹೋಗಿದ್ದಾರೆ. ಇಲ್ಲಿ ಪೂಜೆ ಮುಗಿಸ್ಕೊಂಡು ಮಗಳು ಎಲ್ಲ ರೆಡಿ ಮಾಡ್ತಾವಳೆ ಆಲ್ರೆಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ರಿ. ಈ ಥರ ಎಲ್ಲ ನೋಡೋಕ್ಕೆ ಈಗ ಗೌರಿ ಗಣೇಶ ಹಬ್ಬದ ದಿನ ಕೆಲವರು ಬತ್ತಿ ಇದರಲ್ಲೇ ಇದು ಮಾಡ್ಕೊಳ್ಳೋಣ.
ಗೌರಿ ಗಣೇಶ ಹಬ್ಬದ ದಿವಸ ಸಾಮಾನ್ಯವಾಗಿ ನಾಗರನ್ನ ಮಾಡ್ತಾರೆ. ಯಾಕೆಂದರೆ ಗಣೇಶನಿಗೆ ಅದು ಗಣೇಶನ ಹಬ್ಬದ ದಿವಸ ಅದು ಹೊಟ್ಟೆಗೆಲ್ಲ ಸುತ್ಕೊಂಡಿರುತ್ತಲ್ಲ, ಹಾಗಾಗಿ ಅದನ್ನು ಹಬ್ಬದ ದಿವಸ ಅಷ್ಟು ನನಗೆ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ. ಗೊತ್ತಾದ ಮೇಲೆ ನಿಮ್ಗೆ ಹೇಳ್ತೀನಿ ಏನಕ್ಕೆ ಅನ್ನೋದು ಕೂಡ ನಾನು ಡೀಟೇಲ್ಸ್ನ ಹೇಳ್ತೀನಿ. ಹೀಗೆ ಇದನ್ನು ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತು ಮನೆಗೆ ಹೋಗಿ ಕಡುಬೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಕಡುಬಿಗೆ ಜಸ್ಟ್ ಒಂದು ಹಿಟ್ಟನ್ನ ಕಲಸಿ ಅದಕ್ಕೆ ಫೋಲ್ಡ್ ಮಾಡಿ ಏನು ಕಡುಬು ಮತ್ತು ಮೋದಕನ ಮಾಡಿ ಇಡಬೇಕು ಅಷ್ಟೇ. ಇನ್ನೆಲ್ಲ ಆಯಿತು. ಅಷ್ಟೊತ್ತು ಅವಳು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ. ಜಸ್ಟ್ ಒಂದು ಬಿಸಿನೀರಿಗೆ ಮುದ್ದೆ ಥರ ರೆಡಿ ಮಾಡಿ ಅದಕ್ಕೆ ಹಾಕುವಂಥದ್ದು ಅಷ್ಟೇ. ಇಲ್ಲಿ ಮುಗಿಸ್ಕೊಂಡು ಯಾವ ಥರ ಪೂಜೆ ಮಾಡ್ತೀನಿ ಗೊತ್ತಿಲ್ಲ, ನನಗೆ ಬಂದಂಗೆ ಪೂಜೆ ಮಾಡ್ತೀನಿ. ನೀವಿನ್ನೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾರೆ, ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಪೂಜೆನ ಕಂಟಿನ್ಯೂ ಮಾಡೋಣ. ಹಾಗೆ ನೀವು ಇಲ್ಲೇನು ನೋಡ್ತಾ ಇದ್ದೀರೋ, ಪ್ರತಿಯೊಬ್ಬರೂ ಗಣೇಶ ಹಬ್ಬ ಅಂದರೆ ಚೌತಿ ಹಬ್ಬದ ದಿನ ನಾಗರನ್ನ ಮಾಡ್ತಾರೆ. ಅದು ಯಾವ ವಾರನೇ ಬರಲಿ ಅವತ್ತಿನ ದಿವಸ ನಾಗರು ಮಾಡೋವಂಥ ಸಂಪ್ರದಾಯನ ಕೆಲವ್ರ ಮನೇಲಿ ರೂಢಿ ಮಾಡ್ಕೊಂಬಂದಿರ್ತಾರೆ. ಹಾಗೆ ನಾನು ಕೂಡ ಯಾವಾಗಾದರೂ ಒಂದೊಂದು ವರ್ಷ ಹೆಣ್ಮಕ್ಳು ಅಂದಮೇಲೆ ಗೊತ್ತಿರುತ್ತಲ್ಲ ನಿಮಗೂ, ಏನಾದ್ರು ಮನೇಲಿ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ನಾವು ಕೂಡ ಒಂದೊಂದು ವರ್ಷ ಮಿಸ್ ಆಗುತ್ತೆ. ಹಾಗೆ ಅದೇ ಇದರಲ್ಲಿ ಒಂದು ತಿಂಗಳಲ್ಲಿ ಟೈಮು ಕೂಡ ಇರುತ್ತೆ. ಆವಾಗ ಕೂಡ ನೀವು ನಾಗರನ್ನ ಮಾಡ್ಕೊಬೋದು. ನಾಗರನ್ನ ಮಾಡಿದ್ರೆ ಕೂಡ ತುಂಬಾ ಒಳ್ಳೆಯದು. ಮನೆಯಲ್ಲಿ ಮಕ್ಕಳು ಸುತ್ತಮುತ್ತ ಆಡ್ತಾ ಇರ್ತಾರೆ. ಹಾಗೆ ಇದಕ್ಕೆ ವರ್ಷಕ್ಕೊಂದು ಸತಿ ನೀವು ಹಾಲು ತುಪ್ಪನ ಹಾಕ್ಬಿಟ್ಟು ಬಂದರೆ ಒಳ್ಳೆಯದು. ಆದರೆ ಸೈನ್ಸ್ ಪ್ರಕಾರ ನಾವು ಹಾಲು ಹುತ್ತದೊಳಗಡೆ ಹಾಕೋ ಹಾಗಿಲ್ಲ. ಯಾಕೆ ಅಂತಂದರೆ ಹಾವುಗಳಿರ್ತಾವಲ್ಲ, ಅವು ಹಾಲನ್ನ ಕುಡಿದ್ರೆ ಸತ್ತೋಗ್ತವೆ ಅಂತ ಒಂದು ನಂಬಿಕೆ ಇರೋದ್ರಿಂದ, ನಂಬಿಕೆ ಅನ್ನೋದು ಒಂದು ಸೈನ್ಸ್ನಲ್ಲಿ ಪ್ರೂವ್ ಆಗಿದೆ. ಆದರೆ ದಯವಿಟ್ಟು ಹುತ್ತದೊಳಗಡೆ ಹಾಲನ್ನ ಹಾಕಕ್ಕೆ ಹೋಗಬೇಡಿ, ಸುತ್ತಮುತ್ತ ಹಾಕಿ. ಆದರೆ ಹಾವುಗಳು ಇರ್ತವೆ ಒಳಗಡೆ. ಖಂಡಿತವಾಗ್ಲೂ ಇದೊಂದು ನನ್ನ ರಿಕ್ವೆಸ್ಟ್ ಅಂತಲೇ ತಿಳ್ಕೊಳ್ಳಿ. ಈ ವಿಡಿಯೋದಲ್ಲಿ ಯಾರು ಕೂಡ ತುಪ್ಪ ಮತ್ತು ಹಾಲನ್ನ ನೀವು ಸುತ್ತು ಬೇಕಾದರೆ ಹಾಕಿ, ಒಳಗಡೆ ಮಾತ್ರ ಯಾವುದೇ ಕಾರಣಕ್ಕೂ ಹಾಕಲಿಕ್ಕೆ ಹೋಗಬೇಡಿ. ತುಂಬಾ ಒಳ್ಳೆಯದು. ಹುತ್ತಕ್ಕೆ ಪೂಜೆ ಮಾಡಿಕೊಂಡು ಕೂಡ ನಾನು ಇಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದು ಗಣೇಶನ ಕೂಡ ಎಲ್ಲ ರೆಡಿಯಾಗಿತ್ತು. ಹಾಗೆ ಅಡುಗೆ ಕೂಡ ರೆಡಿಯಾಗಿತ್ತು. ಇಲ್ಲಿ ಬಂದು ಮನೆಯಲ್ಲಿ ಮಗನ ಕೈಯಲ್ಲೇ ದೀಪ ಹಚ್ಚಿಸಿ, ಮಗಳೆಲ್ಲ ರೆಡಿ ಮಾಡಿಲ್ಲ, ಅಮ್ಮ ನೀವೇ ಎಲ್ಲ ಪೂಜೆ ಮಾಡಿ ಅಂತ ಅಂದು, ನಮಗೆ ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಶಕ್ತಿ ಎಷ್ಟಿರುತ್ತೋ ಚಿಕ್ಕ ಗಣೇಶನ್ನೇ ತೊಗೊಂಬಂದು ಮನೇಲಿ ಮಕ್ಕಳು ತುಂಬ ಖುಷಿ ಪಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಚಿಕ್ಕ ಗಣೇಶನ ತೊಗೊಂಬಂದು ಕೂರಿಸಿ ಒಂದು ಹಾರ ಹಾಕಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದು ನಾವು. ಇದು 3ನೇ ವರ್ಷ ಮಾಡ್ತಾ ಇರೋವಂಥದ್ದು. ಯಾಕೆ ನನಗೆ ನನ್ನ ದೊಡ್ಡ ಮಗಳಿಗೆ ತುಂಬಾ ಇಷ್ಟಪಡ್ತಾಳೆ ಗಣೇಶ ಅಂದರೆ, ಅವಳಿಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬ ಯಾವಾಗೂ ಜೋರಾಗಿ ಮಾಡ್ತೀನಿ. ಇದಾದರೆ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಂಡು ಕಡುಬು ಹಾಗೆ ಮೋದಕ ಎಲ್ಲ ರೆಡಿ ಮಾಡಿಟ್ಟು ಪೂಜೆನ ಕೂಡ ಮಾಡಿದ್ದಾಯಿತು. ಮಾಡಿ ಇದು ಸಂಜೆ ಮತ್ತೆ ಇದನ್ನು ಕದಲಿಸ್ಬೇಕಾಗುತ್ತೆ. ನಾನು ಸಂಜೆ ವೀಡಿಯೋನ ಮಾಡೋಕ್ಕೆ ಆಗೋದಿಲ್ಲ, ಯಾಕೆಂದರೆ ಇದನ್ನು ನಾನು ಇವಾಗಲೇ ಅಪ್ಲೋಡ್ ಮಾಡೋ ಕಾರಣ ನಾವು ಇದನ್ನು ಸಂಜೆ ವೀಡಿಯೋನ ನಾನು ಮಾಡೋಕ್ಕಾಗಲ್ಲ. ಇದು ಒಂದು ಸುಮಾರು ಪೂಜೆ ಎಲ್ಲ ಮುಗಿದ ಮೇಲೆ ಸಂಜೆ ಕೂಡ ಒಂದು ಪೂಜೆ ಎಲ್ಲ ಆದಮೇಲೆ ನಾವು ಇದನ್ನು ಒಂದು 10:30ಗೆ ಟೈಮ್ ನೋಡಿಬಿಟ್ಟು ಕೂಡ ಇದನ್ನು ಬಿಡಬೇಕಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಹೊಸದಾಗಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಈಗಲೇ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.